ನಿದ್ರೆ ಸರಿಯಾಗಿ ಆಗಿಲ್ಲ. ಏನ್ ಕೆಲಸ? ನಾನು ಡ್ರೈವರ್ ಡ್ರೈವರ್ ಆಗಿ ಕೆಲಸ ಡ್ರೈವರ್ ಆಗಿ ಕೆಲಸ ಡ್ರೈವರ್ ಆಗಿ ಕೆಲಸ. ಓಕೆ. ಅವ್ರನ್ನ ಇಷ್ಟಪಟ್ಟಿದ್ದ ಕೊನೆಗೆ ನಾನು ಸಿಕ್ತಗಳಾಕಂಡಾಗಾಯ್ತು. ಮೀಸೆ ಹೋಯ್ತಲ್ಲ ಅಂತ ಒಂದಿನ ಹತ್ಕೊಂಡಿದ್ದು ನಿಜ. ಇಲ್ಲಿ ನೋಡಿ ಅಳ್ತಾ ಒಬ್ಬೊಬ್ಬನೇ ಅಳ್ತಾ ಕುತ್ಕೊಬಿಟ್ಟಿದ್ದೀನಿ. ಬರೀ ಒಂದ್ ರೀಲ್ಸ್ಗೆ ಮಾಡಿರೋದು ಇದು ಅಂತ ಎಲ್ರು ಅನ್ಕೊಂಡಿದ್ದಾರೆ. ಸೊ ಹಂಗಲ್ಲ, ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನೀವು ಆಲ್ರೆಡಿ ನೋಡಿರ್ತೀರಾ, ವೆರಿ ಎಕ್ಸೈಟ್ಮೆಂಟ್. ಮಂಡ್ಯದ ಗಂಡು ಅಂತಾನೆ ಫೇಮಸ್ ಆಗಿರುವಂತಹ ಮಂಡ್ಯ ರವಿ ಅವರ ಮನೆ ಹತ್ರ ಇದ್ದೀವಿ. ಅವ್ರನ್ನ ಮಾತಾಡ್ಸೋಣ, ಅವ್ರ ಲೈಫ್ ಜರ್ನಿ ಯಾವ ರೀತಿ ಇತ್ತು ಅಂತ ಕೇಳೋಣ. ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಬನ್ನಿ, ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು, ರೀಲ್ಸ್ ಯಾವ ರೀತಿ ಮಾಡ್ತಾರೆ, ಹೇಗೆಲ್ಲ ಕಂಟೆಂಟ್ನ ಶುರು ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಹೋಗೋಣ. ಇದ್ಯಾಕವ ಹಿಂಗೊದ್ದೆ? ಅಲ್ಲ ಕಣ್ಣ, ಇವತ್ತು ನಾನು ಹುಟ್ಟಬ್ಬ ಒಂದ್ ಬಿಸ್ ಮಾಡ್ದೇನೆ, ದನ ತಿನ್ನಕ್ ಬಿಟ್ಕೊಂಡಿದ್ಯಲ್ಲ. ಹಾಯ್ ಬ್ರೋ. ಹಾಯ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓಕೆ, ಚೆನ್ನಾಗಿದ್ದೀನಿ ಬ್ರೋ. ಓಕೆ, ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತ ಬ್ರೋ. ಓಕೆ, ಇವಾಗ ತುಂಬ ಧನ್ಯವಾದಗಳು ನಮಗೆ ಟೈಮ್ಗೆ ರಿಕ್ವೆಸ್ಟ್ಗೆ ಓಕೆ ಅಂತ ಕೊಟ್ಟು. ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ನು ಕೂಡ ನೀವು ಇದು ಮಾಡ್ತಾ ಇಲ್ಲ, ನೋಡಿದ್ದೀನಿ ನಿಮ್ಮ ಚಾನಲಲ್ಲಿ ತುಂಬ ವಿಡಿಯೋಸ್ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರಾ. ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿಲ್ಲ. ತುಂಬ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ, ನಿಮಗೂ ಕೂಡ ಅದೇ ರೀತಿ ನಮ್ಮ ಆಡಿಯನ್ಸ್ಗೂ ಕೂಡ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಓಕೆ, ಇವಾಗ ನೀವೆಲ್ಲರೂ ನೋಡಿರ್ತೀರಾ. ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರೀಲ್ಸ್ ಮಾಮೂಲಾಗಿ ಸರ್, ಫ್ರೀ ಆದಾಗ ವಾರಕ್ಕೆ ಒಂದಿನ ಒಂದು ವಿಡಿಯೋ ಮಾಡ್ಕೋತೀನಿ. ಒಂದು 10 ವಿಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಗ್ಯಾಲರಿಯಲ್ಲಿ ಇರುತ್ತೆ, ಫ್ರೀ ಟೈಮಲ್ಲಿ ಅಪ್ಲೋಡ್. ಓಕೆ, ನೀವು ಒಂದೇ ಸತಿಗೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು? ಒಂದೇ ಸಲ, ವಾರಕ್ಕೆ ಒಂದೇ ದಿನ ವಿಡಿಯೋ ಮಾಡೋದು. ಹೌದಾ? ರಜದ ದಿನ ದಿನ ಏನು ಮಾಡಲ್ಲ ನೀವು? ದಿನ ಮಾಡಲ್ಲ, ದಿನ ಮಾಡ್ತೀನಿ. ಟೈಮ್ ಇದ್ರೆ, ಎನರ್ಜಿ ಇನ್ನೂ ಇದ್ರೆ, ಡ್ಯೂಟಿ ಸಾಕಾಗಿ ಬಂದಿರ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕಲ್ಲಿ. ನಿದ್ರೆ ಸರಿಯಾಗಿ ಆಗಿಲ್ಲ. ಏನ್ ಕೆಲಸ? ನಾನು ಡ್ರೈವರ್ ಆಗಿ ಕೆಲಸ. ಡ್ರೈವರ್ ಆಗಿ ಕೆಲಸ. ಡ್ರೈವರ್ ಆಗಿ ಕೆಲಸ. ಓಕೆ, ಯಾವ ರೂಟು? ದಿನಕ್ಕೆ ಒಂದೊಂದು ರೂಟ್ ಕೊಡ್ತಾರೆ. KSRTC ಅಲ್ಲ? BMTC. ಓ, ಇಲ್ಲಿ ಬೆಂಗಳೂರಲ್ಲಿ ಸರೌಂಡಿಂಗು. ಮುಂಚೆ ನೀವು KSRTC ಇದ್ರಾ? KSRTC ಇಲ್ಲ, ನಾನು ಅಪಾಯಿಂಟ್ ಆಗಿದ್ದೆ BMTC ಅಲ್ಲಿ. ಮತ್ತೆ ಮಂಡ್ಯದಲ್ಲಿ ಇದ್ರಲ್ಲ? ಇಲ್ಲಿ ಮಂಡ್ಯದಿಂದ ಅಪ್ ಅಂಡ್ ಡೌನ್ ಮಾಡೋದು. ಇವಾಗ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಫ್ಯಾಮಿಲಿ ಎಲ್ಲ ಇಲ್ಲಿ ಇದೆ. ಓಕೆ, ಅಂದ್ರೆ ನೀವು ಅಲ್ಲಿಂದ ಅವಾಗ ಮುಂಚೆ ಎಲ್ಲ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀರಾ? ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. 10 ವರ್ಷ ಅಪ್ ಅಂಡ್ ಡೌನ್ ಮಾಡಿದ್ದೀನಿ. ಸೊ ಇವಾಗ 10 ವರ್ಷ ಎಷ್ಟು ಕಿಲೋಮೀಟರ್ ಆಗುತ್ತೆ? 100 ಕಿಲೋಮೀಟರ್ ಆಗುತ್ತೆ? 120 ಕಿಲೋಮೀಟರ್. ಒಂದ್ ಸೈಡ್ 120? ಒಂದ್ ಸೈಡ್ 120. ಓಕೆ, ಇವಾಗ ಏನಿಲ್ಲ, ಇವಾಗೂ ಆರಾಮಾಗಿ, ಅಂದ್ರೆ ನಾನ್ ಸ್ಟಾಪ್ ಗಾಡಿ ಅಲ್ಲ, 2 ಅವರ್ಗೆ ಹೋಗ್ಬಿಡ್ತದೆ. 2 ಅವರ್. ಕೊಲಂಬಿಯಾ ಏಷ್ಯಾಗೆ ಹೋಗಿದ್ರೆ ಅಲ್ಲಿಂದ ಬಸ್ಗಳು ಬೇರೆ ಬರ್ತಾವೆ, ಅಲ್ಲಿ ಬಸ್ಸಲ್ಲಿ ಹೋಗ್ಬಿಡ್ತದೆ. ಓಕೆ, ಅಂದ್ರೆ ನಿಮ್ದು ಯಾವಾಗ ಅಪಾಯಿಂಟ್ ಆಗಿದ್ದು? ನಾನು 2009, ಅಂದ್ರೆ 15 ವರ್ಷ ಆಗುತ್ತೆ. 15 ವರ್ಷ ಆಯ್ತು. ಓಕೆ, ಅಂದ್ರೆ ನೀವಿನ್ನೂ ಕೆಲಸ ಮಾಡ್ಕೊಂಡು ರೀಲ್ಸ್ನ ಮಾಡ್ತಾ ಇದ್ದೀರಾ? ಕೆಲಸ, ಜಾಬ್, ನಮ್ಗೆ ಮೇನ್ ಇರೋದೇ ಜಾಬು. ಬಟ್ ಅವಾಗೆಲ್ಲ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಟೈಮ್ ಪಾಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಖುಷಿಗೆ ನಮ್ಮ ವಿಡಿಯೋಸ್ ನಾವೇ ಅಪ್ಲೋಡ್ ಮಾಡ್ಬಿಟ್ಟು ನಾವೇ ಒಂದು 10 ಸಲ ನೋಡ್ಬಿಟ್ಟು ನಗೋದು, ಆ ಥರ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಅಂದ್ರೆ ಚೆನ್ನಾಗಿದೆ ಇವಾಗ ಲೈಫ್. ಇಲ್ಲಿ ಹೆಂಗೆ ಬೆಂಗಳೂರಿಗೆ ಯಾವಾಗ ಶಿಫ್ಟ್ ಆಗಿದ್ದ ಸರ್? ಇವಾಗ ಬಂದಿದ್ದು ಒಂದು 2 ತಿಂಗಳಲ್ಲಿ ಅಷ್ಟೇ. 2 ಮಂತಲ್ಲಿ ಬಂದಿದ್ದು. ಈಗ 2 ತಿಂಗಳಲ್ಲಿ ಬಂದು ಒಂದು ಈ ತರ ಒಂದು ಪುಟ್ ಇಲ್ಲೆಲ್ಲ ಸೆಟಪ್ ಹೆಂಗೆ? ಅಂದ್ರೆ ಹಿಂಗೆ ಇದು ಲೀಸ್ಗೆ ಹಾಕ್ಸೋಣ ಬಾಡಿಗೆನಾ? ಇಲ್ಲ ಸರ್, ಬಾಡಿಗೆ ಆಗಿದ್ದೀರ. ಓಕೆ, ಇವಾಗ ಮ್ಯಾರೇಜ್ ಆದ್ಮೇಲೆ ಅಲ್ಲೇ ಇದ್ರು ಮೇಡಮ್ ಕೂಡ? ನನ್ನ ಮದುವೆಯಾಗಿ ತುಂಬಾ ವರ್ಷನೇ ಆಯ್ತು. ಓಕೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಊರಿಂದಾನೇ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಓಕೆ, ಇವಾಗ ನಿಮ್ಗೊಂದು ಫೋಟೋ ತೋರಿಸ್ತೀನಿ. ಅದು ಯಾರು ಅಂತ ಹೇಳ್ಬಿಡಿ, ನೀವೇ ಅವ್ರಿಗೂ ಕೂಡ ತೋರಿಸ್ಬಿಡ್ತೀನಿ. ಫೋಟೋ ತಗೊಂಡಿದ್ದೆ. ಅದು ತುಂಬಾ ಚೇಂಜಸ್ ಇದೆ ನಿಮಗೆ. ಅಲ್ಲ, ಇದು ನೆನ್ನೆ ಏನೋ ಒಂದು ಸ್ಟುಡಿಯೋಗೆ ಒಂದು ಮೇಕ್ ಓವರ್ಗೋಸ್ಕರ ಸೇವ್ ಮಾಡಿದ್ದು. ಓಕೆ, ಅದನ್ನೇ ಕೇಳಬೇಕು ಅನ್ಕೊಂಡೆ. ನೀವು ರೀಲ್ಸ್ ಅಲ್ಲಿ ಮೊನ್ನೆ ತರ ನೀವೆಲ್ಲರೂ ನೋಡಿರ್ತೀರಾ, ಅರ್ಧ ಬೀಸಿ ಹೋಗಿರೋದು. ತುಂಬಾ ಜನ ಅದೇನು ಹೇಳ್ಬಿಡಿ, ಅದು ಬರೀ ಒಂದು ರೀಲ್ಸ್ಗೆ ಮಾಡಿರೋದು ಇದು ಅಂತ ಎಲ್ರು ಅನ್ಕೊಂಡಿದ್ದಾರೆ. ಸೊ ಹಂಗಲ್ಲ, ಏನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದು ನಮ್ಮ ಮನೇಲಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಸೊ ಅದು ಕಾನ್ಸೆಪ್ಟ್ ಸಕ್ಸಸ್ ಆಗ್ಲಿಲ್ಲ, ಅದು ಅಪ್ಲೋಡ್ ಮಾಡೋಕ್ಕೂ ಆಗ್ಲಿಲ್ಲ. ತುಂಬಾ ಎಲ್ರು ಮನೆಯಲ್ಲಿ ಅಂದ್ರೆ ಬೇಡ ಅಂದ್ರು.
ಒಂದು ಶೂಟ್ ಎಲ್ಲ ಆಗಿತ್ತು, ಎಲ್ಲ ಶೂಟ್ ಎಲ್ಲ ರೆಡಿ ಆಗಿತ್ತು. ಸೊ ಅಲ್ಲೇನು ಆಗಿತ್ತೆ ನಷ್ಟ ಅದೆಲ್ಲ ನಾನು ಕಟ್ಕೊಡ್ತೀನಿ, ದಯವಿಟ್ಟು ಕ್ಷಮಿಸಿ, ನನ್ನ ಫ್ಯಾಮಿಲಿನೇ ಮುಖ್ಯ ಅಂತ ಹೇಳಿದೆ. ಸೊ ಅವ್ರೇನು ಪ್ರಾಬ್ಲಮ್ ತಗೊಳ್ಳಿಲ್ಲ. ಸೊ ಅದಕ್ಕೋಸ್ಕರ ಸೇವ್ ಮಾಡಿ. ಬೇರೆಯವರು ಈಗ ನಾಳೆ ಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ವಿಡಿಯೋನು ಮಾಡಿ ಅಪ್ಲೋಡ್ ಮಾಡಿದೆ ಇನ್ಸ್ಟಾದಲ್ಲಿ. ಹೊಸ ರೂಪದಲ್ಲಿ ಬರ್ತಾ ಇದ್ದೀನಿ, ಹೊಸ ಗೆಟಪ್ ಅಲ್ಲಿ ಬರ್ತಾ ಇದ್ದೀನಿ, ನೋಡ್ತೀರಾ ಚೆನ್ನಾಗಿ. ಸೊ ಅದೇನು ಪ್ರಾಬ್ಲಮ್ ಆಯ್ತು, ಸೊ ಅದಕ್ಕೋಸ್ಕರ ಸೇವ್ ಮಾಡ್ಬೇಕು. ಮೀಸೆ ಹೋಯ್ತಲ್ಲ ಅಂತ ಒಂದಿನ ಹತ್ಕೊಂಡಿದ್ದು ನಿಜ. ಹೌದಾ? ಅಲ್ಲಿ ಮೊನ್ನೆ ಸುಮ್ನೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅದು ಏನಕ್ಕೋ ಗೊತ್ತಿಲ್ಲ, ಸಖತ್ತು ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಅಂದ್ರೆ ಇಷ್ಟು ಟೈಮ್ ಕೊಟ್ಟು ಅದನ್ನ ಮಾಡಿರ್ತೀವಿ ಅಂದ್ರೆ ಅಂದ್ರೆ ಒಂದೊಂದು ನಮ್ಗೆ ಒಂದೊಂದು ಫ್ಯಾಮಿಲಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮ್ಗೂ ಇಷ್ಟ ಆಗಲ್ಲ. ಮೇನ್ ನನ್ ಮಗ, ಅವ್ನ್ ಕಾಲೇಜ್ಗೆ ಹೋಗ್ತಾನಲ್ಲ, ಮಗ ಕಾಲೇಜ್ಗೆ ಹೋಗೋದು. ಇಲ್ಲಿ ನೋಡಿ ಅಳ್ತಾ, ಒಬ್ಬೊಬ್ಬನೇ ಅಳ್ತಾ ಕುತ್ಕೊಬಿಟ್ಟಿದೀನಿ. ಅದೇನಿಗೆ ಅಳ್ತಾ ಇದ್ನೋ ಅದೇನು ಗೊತ್ತೇ ಇಲ್ಲ. ಬಸ್ಸಲ್ಲಿ ಕುತ್ಕೊಂಡಿದೀನಿ, ಸಖತ್ತು. ಡ್ಯೂಟಿಗೆ ಹೋಗ್ತಾ ಇದ್ದೆ ಬಸ್ಸಲ್ಲಿ, ಖಾಲಿ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ ಕಣ್ಣಿನ ಅದು ಒಂದೊಂದ್ಸಲ ಹಂಗೆ ಬೇಜಾರಾಗ್ಬಿಡ್ತದೆ. ಸಖತ್ ಬೇಜಾರಾಯ್ತು. ಅವು ಏನೋ ಬೇಡ ಬರಲ್ಲ. ಇದ್ ನೋಡಿ, ಇದನ್ನ ಹೇಳಿದ್ ನಾನು, ಮ್ಯಾರೇಜ್ ಮದ್ವೆದು. ಸೊ ಹಂಗೆ ಇದ್ದೆ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈಗ ಎಷ್ಟು ವರ್ಷ ಆಯ್ತಾರ ಮ್ಯಾರೇಜ್? ಮದ್ವೆ ಆಗಿ 20 ವರ್ಷ ಆಯ್ತೇನೆ. ಬನ್ನಿ, 20 ವರ್ಷ ಆಯ್ತು. 20 ವರ್ಷ. ನೀವು ಪರಿಚಯ ಮಾಡ್ಕೊಡಕ್ಕೆ ಏನು ಇಲ್ಲ. ನಮ್ಮ ಅಕ್ಕನ ಮಗಳೇ, ನಮ್ ತಾಯಿ ಇದಾರಲ್ಲ, ಅವ್ರ ಅಕ್ಕನ ಮೊಮ್ಮಗಳು. ಚಿಕ್ಕ ವಯಸ್ಸಿನ ಜೊತೆಲೆ ಬೆಳೆದಿದ್ದು ನಾವೆಲ್ಲ. ಇವ್ರಿಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನೇ ಎಲ್ಲ ತಿದ್ದಿಸಿ. ಹೌದಾ? ಅವಾಗ ಅಲ್ಲಿ ಇಲ್ಲಿ ಓಡೋಗಿ ಆಟ ಆಡೋದು ಅದೆಲ್ಲ ಮಾಡ್ತಿದ್ದ. ನಾನೇ ಹೊಡ್ಕೊಬಂದು ಕರ್ಕೊಬಂದು ಎಲ್ಲ ತಿದ್ದಿಸಿ ಅಂತ ಕರೀತಿದ್ದ. ಹೆಂಗೋ ಅಂದ್ರೆ ಒಂದೇ ಊರಲ್ಲಿ ಮದ್ವೆ, ಒಂದೇ ಊರಿಗೆ ಫಿಕ್ಸ್ ಆಗಿತ್ತು ಇವಳ್ದು. ಆದ್ರೆ ಇವಳು ಇಲ್ಲ, ನಾನು ರವಿ ಅವ್ರನ್ನೇ ಮದುವೆ ಆಗೋದು ಅಂತ ಇವ್ರಿಗೂ ಮಾತುಕತೆ ಆಗಿತ್ತು ಬೇರೆ ಕಡೆಗೆ, ಒಂದೇ ಊರಲ್ಲಿ ಆಗಿತ್ತು. ಆಮೇಲೆ ಇವ್ರ ತಾಯಿ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಕ್ ಬಂದವ್ರೆ 5,000. ಅವಾಗೆಲ್ಲ 20,000 ಇದ್ರೆ ಮದುವೆ ಆಗ್ಬಿಡೋದು. ಅದು ಒಂದು ಸ್ಕೂಲ್ ಮನೇಲಿ ಮಾಡಿದ್ದು. ಅವಾಗಿನ ಮದ್ವೆ ಈಗ ಬರಕ್ಕಾಗಲ್ಲ. ಅವಾಗೆಲ್ಲ ಮನೆ ಮುಂದೆ ಚಪ್ರಗಳು, ಒಂದು 100 ಮೀಟರ್ ಚಪ್ರ ಹಾಕೋರು, ಒಂದು 50 ಮೀಟರ್ ಚಪ್ರ ಹಾಕೋರು. ಆ ಚಪ್ರದ ಕೆಳಗಡೆ ಬಿಳಿ ಬಟ್ಟೆಗಳು ಹಾಕಿ, ಬಿಳಿ ಬಟ್ಟೆ ಕೆಳಗಡೆ ಒಂದು ಕೊಕ್ಕೆ, ಒಂದು ಹೂವು ಹೋಗುತ್ತಲ್ಲ ಕೆಂಪುದು, ಅದು ಹಾಕೊಂಡ್ ಮದುವೆ. ಆ ತರ ಆಗಿದ್ದು ನಮ್ಮ ಮದ್ವೆ ಅವಾಗ. ಚಿಕ್ಕ ವಯಸ್ಸು ಆ ಫೋಟೋ ನೋಡಿದ್ರಲ್ಲ, ಚಿಕ್ಕ ವಯಸ್ಸಿನ ಫೋಟೋ. ಸೊ ಅವಾಗ ನಮ್ಮ ತಾಯಿಗೂ ಹುಷಾರಿರ್ಲಿಲ್ಲ. ಇವರು 5,000 ರೂಪಾಯಿ ಕೇಳಕ್ ಬಂದ್ರು ನಮ್ಮ ಅಪ್ಪನ ಹತ್ರ. ನನ್ನ ಮಗಳು ಮದುವೆ ಫಿಕ್ಸ್ ಆಗಿದೆ, 5,000 ರೂಪಾಯಿ ಬೇಕು ಅಂತ. ಆಗ ಅಮ್ಮ ಬೈದ್ರು, ನಮ್ಮಮ್ಮ. ದೊಡ್ಡಮ್ಮನ ಮೊಮ್ಮಗಳೇ, ಅಕ್ಕನ ಮೊಮ್ಮಗಳೇ ಅಲ್ವಾ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗ 3 ಜನ ಮಕ್ಕಳು ನಾವು. ನಮ್ಮ ಅಣ್ಣ ಇದ್ದಾನೆ, ನನ್ನ ತಮ್ಮ ಇದ್ದಾನೆ. 3 ಜನ ಮಕ್ಕಳಲ್ಲಿ ಯಾರೋ ಒಬ್ರಿಗೆ ನಿಮ್ಮ ಮಗಳನ್ನ ಮಾಡ್ಕೊತೀನಿ ಅನ್ನೋದಕ್ಕೆ ಆಯಿತು ಅಂತ ಅಂದ್ಬಿಟ್ಟು ಹೋದ್ರು. ಮಾತು ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ಕೇಳಿದ್ರು. ನಮ್ಮ ಅಣ್ಣ ಬೇರೆ ಕಡೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಮೈಸೂರಲ್ಲಿ. ಅವ್ರನ್ನ ಬದುಕೆ ಅವರು ಅಕ್ಕನ ಮಗಳೇ ಆಗಬೇಕು. ಅವ್ರನ್ನ ಇಷ್ಟಪಟ್ಟಿದ್ದ. ಕೊನೆಗೆ ನಾನು ಸಿಕ್ತಗಳ ಕಣ್ಣಾಗಾಯ್ತು. ಬಟ್ ಇವು ಕೇಳೋದಕ್ಕೆ ಯಾರ ಮದುವೆ ಆಗ್ತೀರ ಅಂತ ಅವನಿಗೂ ಇಷ್ಟ ಇರಲಿಲ್ಲ, ಇವಳಿಗೂ ಇಷ್ಟ ಇರಲಿಲ್ಲ. ಸೊ ಇದು ಎರಡನೇ ನಾನೇ. ಅಮ್ಮನಿಗೆ ಬೇರೆ ಹುಷಾರಿಲ್ಲ. ಆ ಸಮಯದಲ್ಲಿ ಮನೇಲಿ ಕೆಲಸ ಮಾಡೋದಿರ್ಲಿಲ್ಲ. ಇನ್ನೇನು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಯ್ತು. ಅವಾಗ ಚಿಕ್ಕ ಮದುವೆ ಆದಾಗ 22 ವರ್ಷ. ಅದೇ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆಗಿದ್ದೀನಿ. ಅಲ್ಲ ಹಾಕಿದ್ದೀನಿ, ಟೈಟ್ಲಲ್ಲೇ ಹಾಕ್ಬಿಡ್ತೀನಿ. ಸೊಬಗೆ ಮೈ ತುಂಬಿದೆ